ಹೇಗೆ ಕಾಣ್ತಾ ಉಂಟು ನೋಡಿ, ಮೇಲ್ಗಡೆ ಎಲ್ಲ ಈ ಸೊಪ್ಪು, ಹಾಗೇನೆ ಈ ಒಗ್ಗರಣೆ ಕೊಟ್ಟ ಈರುಳ್ಳಿ, ಹಾಗೆ ಅಲ್ಲಲ್ಲಿ ಪುಂಡಿ. ಒಂಥರ ಡಿಫ್ರೆಂಟ್ ಆದ ರೆಸಿಪಿ, ಆದರೆ ತುಂಬಾ ಟ್ರೆಡಿಷನಲ್ ಓಲ್ಡ್ ರೆಸಿಪಿ ಇದು. ನೀವು ಕೂಡ ಇದನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರ್ತದೆ. ಫ್ರೆಂಡ್ಸ್ ನೋಡಿ, ಈ ಗಿಡಕ್ಕೆ ನಮ್ಮ ಕಡೆ ಎಲ್ಲ ನೆಲಬಸಳೆ ಅಂತ ಹೇಳ್ತೇವೆ. ಇನ್ನೊಂದು ಹೆಸರು ಕೂಡ ಉಂಟು ಇದಕ್ಕೆ, ಮದ್ರಾಸ್ ಪ್ರದೀಪ ಅಂತ ಕೂಡ ಹೇಳ್ತೇವೆ. ನಾನಿವತ್ತು ಈ ನೆಲಬಸಳೆಯ ಪುಂಡಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಹಳೆಯ ಕಾಲದ ರೆಸಿಪಿ ಇದು, ಅಜ್ಜಿಯಂದಿರೆಲ್ಲ ಮಾಡ್ತಾ ಇದ್ರು. ತುಂಬಾ ಟೇಸ್ಟಿಯಾಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟ್ಟಿನಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೆಲಬಸಳೆನ ಚೆನ್ನಾಗಿ ತೊಳೆದಾಯ್ತು. ಇನ್ನಿದ್ರಲ್ಲಿ ಏನಾದ್ರೂ ಕ್ರಿಮಿಕೀಟ ಇದ್ರೆ ನೋಡಿ ಅದನ್ನ ಬಿಡಿಸುವ. ಎಲೆ ಬೇರೆ ದಂಟು ಬೇರೆ ಮಾಡ್ತಾ ಇದ್ದೇನೆ. ಎಲ್ಲದನ್ನು ಮಾಡಿ ಕಟ್ ಮಾಡುವ. ನೋಡಿ, ನೆಲಬಸಳೆ ಗಿಡ ಹೆಚ್ಚಿನವರಿಗೆ ಅಂದಾಜಾಗ್ಬಹುದು. ಇದು ಗದ್ದೆ ಸೈಡಲ್ಲಿ ಇರ್ತದೆ, ಹಾಗೇನೆ ಮನೆ ಸೈಡಲ್ಲೆಲ್ಲ ಬೆಳೆತದೆ ಇದು. ನೋಡಿ, ಇದು ಎಲೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಪಿಂಕ್ ಕಲರ್ನ ಹೂ ಬಿಡ್ತದೆ, ಈ ತರ ಮೇಲ್ಗಡೆ ಇರ್ತದೆ. ನಾನಿದು ಹೂ ತೆಗ್ದೆ. ನೋಡಿ, ದಂಟು ಮತ್ತೆ ಎಲೆಯನ್ನ ಸಪರೇಟ್ ಮಾಡಿ ಈ ತರ ಚಿಕ್ಕದಾಗಿ ಕಟ್ ಮಾಡುವ. ಈ ತರ ಎಲ್ಲ ದಂಟನ್ನ ತೆಗೆದು ಎಲೆಯನ್ನ ಸಪರೇಟ್ ಮಾಡಿ ಕಟ್ ಮಾಡುವ. ನೆಲಬಸಳೆ ಪುಂಡಿಯಲ್ಲಿ ಸೊಪ್ಪು ಎಷ್ಟು ಹಾಕ್ತೇವೋ ಅಷ್ಟು ಒಳ್ಳೇದು. ಹಾಗೆ ನಾನಿಲ್ಲಿ ಜಾಸ್ತಿ ಸೊಪ್ಪನ್ನು ತಗೊಂಡಿದ್ದೇನೆ. ದಂಟನ್ನ ಉದ್ದುದ್ದಕ್ಕೆ ಕಟ್ ಮಾಡುವ. ದಂಟು ತುಂಬಾ ಇಷ್ಟಪಡುವವರಾದ್ರೆ ಸ್ವಲ್ಪ ಜಾಸ್ತಿ ದಂಟನ್ನೆಲ್ಲ ಹಾಕೋಬಹುದು. ಸೊಪ್ಪೆ ಜಾಸ್ತಿ ಬೇಕಂತಿದ್ರೆ ದಂಟನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು, ಹಾಕದೇ ಇದ್ರೆ ಕೂಡ ನಡೀತದೆ. ನೋಡಿ, ನಾನಿಲ್ಲೊಂದು 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನ ಒಂದು 7 ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಒಳ್ಳೆ ನಂದಿದೆ ನೋಡಿ. ದೋಸೆ ಅಕ್ಕಿ ಯಾವ್ದನ್ನು ಕೂಡ ತಗೋಬಹುದು, ಊಟದ ಅಕ್ಕಿ ಅದನ್ನು ಕೂಡ ತಗೋಬಹುದು. ನೋಡಿ, 1 ಕಡಿ ತುರಿದ ತೆಂಗಿನಕಾಯಿನ ತಗೊಂಡಿದ್ದೇನೆ, ಮೀಡಿಯಂ ಸೈಜ್ ನ ತೆಂಗಿನಕಾಯಿ. ಅಕ್ಕಿ ಮತ್ತೆ ತೆಂಗಿನಕಾಯಿನ ಒಟ್ಟಿಗೆ ಹಾಕಿ ನುಣ್ಣಗೆ ರುಬ್ಬುವ. ನಾವು ತೆಂಗಿನಕಾಯಿ ಹಾಕೋದ್ರಿಂದ ಪುಂಡಿ ಸ್ವಲ್ಪ ಸ್ಮೂತ್ ಆಗಿ ಬರ್ತದೆ. ಅಕ್ಕಿ ನೆನೆಸಿದ ನೀರನ್ನೇ ಇಲ್ಲಿ ಹಾಕೋತೇನೆ. ನೀರ್ ದೋಸೆ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ಹದಕ್ಕೆ ಹಿಟ್ಟನ್ನು ರುಬ್ಬಿಕೊಳ್ಬೇಕು. ಇದು ಸ್ವಲ್ಪ ದಪ್ಪ ಉಂಟು, ಇದನ್ನ ಮತ್ತೆ ನೀರು ಮಾಡಿಕೊಳ್ಳುವ. ನೋಡಿ, ಇನ್ನುಂಟಲ್ಲ, ಇದನ್ನ ಮಣ್ಣಿ ಬಾಡಿಸ್ತೇವೆ ನೋಡಿ, ಅದೇ ರೀತಿ ಇದನ್ನ ಬಾಡಿಸಿ ಡ್ರೈ ಮಾಡ್ಕೋಬೇಕು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಇದು ಸೇಮ್ ನಮ್ಮ ನೀರು ದೋಸೆ ಹಿಟ್ಟಿನ ಹದಕ್ಕೆ ಬಂದಿದೆ ನೋಡಿ. ಇನ್ನು ನಾವು ಹಿಟ್ಟನ್ನು ಚಂದ ಮಾಡಿ ಬಾಡಿಸುವ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ತೇನೆ, ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು. ನಾವು ಈ ತರ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಉಂಟಲ್ಲ ಅಡಿ ಹಿಡಿಯುವುದಿಲ್ಲ. ಅದರ ಮೇಲೇನೆ ಹಿಟ್ಟನ್ನು ಹಾಕೊಳ್ತೇನೆ. ಕೈ ಆಡಿಸ್ತಾ ಇರುವ. ಹಿಟ್ಟು ಬೇಗ ಗಟ್ಟಿ ಆಗ್ತದೆ ನೋಡಿ. ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಉಂಟು ನೋಡಿ. ನೀರಿನ ಪಸೆ ಎಲ್ಲ ಹಿಂಗಿದೆ. ನಮ್ಮ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟಾದ್ರೆ ಸಾಕು ನೋಡಿ. ನಮ್ಮ ಹಿಟ್ಟು ಸ್ವಲ್ಪ ತಣಿದಿದೆ. ಇನ್ನು ಇದ್ರಲ್ಲಿ ನಾವು ಚಿಕ್ಕ ಚಿಕ್ಕ ಪುಂಡಿಯನ್ನ ಮಾಡಿ ಒಂದು ಪ್ಲೇಟಲ್ಲಿ ಇಡುವ. ನೋಡಿ, ನಾನು ಇಷ್ಟು ಹಿಟ್ಟು ತಗೊಂಡೆ. ಕೈಯಲ್ಲಿ ಈ ತರ ಚಿಕ್ಕ ಚಿಕ್ಕ ಪುಂಡಿ ಮಾಡಿದ್ರೆ ಆಯ್ತು. ನಾನಿಲ್ಲಿ ದೊಡ್ಡ ದೊಡ್ಡ ಪುಂಡಿ ಮಾಡ್ತಾ ಇಲ್ಲ. ಅಂದ್ರೆ ನಮ್ಮ ಇವತ್ತಿನ ರೆಸಿಪಿ ಉಂಟಲ್ಲ ಸ್ವಲ್ಪ ಡಿಫ್ರೆಂಟ್, ಅಂದ್ರೆ ತುಂಬಾ ಹಳೆಯ ಕಾಲದ ರೆಸಿಪಿ ಇದು. ನಮ್ಮ ನೆಲಬಸಳೆ ಪುಂಡಿಗೆ ಮಸಾಲೆ ರೆಡಿ ಮಾಡುವ. ಮಸಾಲೆಗೆ ಬೇಕಾಗಿ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಇನ್ನದಕ್ಕೆ ಸಾಸಿವೆ ಹಾಕ್ತೇನೆ. ಹಾಗೆಯೇ ಜೀರಿಗೆ 1 ಚಮಚ, ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಂಡಿದ್ದು. ಹಾಗೆಯೇ 1 ಚಮಚದಷ್ಟು ಕೊತ್ತಂಬರಿ, ಒಂದು 1/4 ಸ್ಪೂನ್ ಮೆಂತೆ, ಹಾಗೆಯೇ ಒಂದು 7-8 ಬ್ಯಾಡಗಿ ಮೆಣಸು ಕಲರಿಗೆ, ಹಾಗೆಯೇ ಖಾರಕ್ಕೆ.
ಇಲ್ಲಿ ನಾವು ಎಲ್ಲ ಮಸಾಲೆಯನ್ನು ಒಟ್ಟಿಗೆ ಹಾಕೊಂಡು ಕೂಡ ಹುರಿಬಹುದು ಅಥವಾ ಸಪರೇಟ್ ಆಗಿ ಕೂಡ ಹುರಿಬಹುದು. ಸ್ವಲ್ಪ ಬಾಡಿಸಿದ್ರೆ ಸಾಕು. ಒಂದು 3 ಎಸಳು ಕರಿಬೇವನ್ನು ಹಾಕೊಳ್ಳುವ. ಸ್ವಲ್ಪ ಹುರಿದ್ರೆ ಸಾಕು. ನೋಡಿ, ಇನ್ನು ನಾವು ಮಸಾಲೆ ರುಬ್ಲಿಕ್ಕೆ ಬೇಕಾಗಿ ಒಂದು ಅರ್ಧ ಕಡ್ಡಿ ತೆಂಗಿನಕಾಯಿ ತುರಿಯನ್ನು ತಗೊಳ್ತಾ ಇದ್ದೇನೆ. ಅದನ್ನ ಇವಾಗ ಮಿಕ್ಸಿಗೆ ಹಾಕೊಂಡೆ. ಇನ್ನಿದಕ್ಕೆ ನಾವು ಹುರಿದ ಮಸಾಲೆಯನ್ನು ಕೂಡ ಹಾಕೊಳ್ಳುವ. ಒಂದು 1/4 ಲೋಟ ಆಗುವಷ್ಟು ನೀರನ್ನು ಸೇರಿಸುವ. ನುಣ್ಣಗೆ ಮಸಾಲೆಯನ್ನು ರುಬ್ಬುವ. ಇನ್ನು ನಾವು ನೆಲಬಸಳೆಯನ್ನು ಬೇಯಿಸ್ಲಿಕ್ಕೆ ಉಂಟು. ಅದಕ್ಕಾಗಿ ನಾನಿಲ್ಲಿ ಒಂದು 1/4 ಪಾತ್ರೆಯಷ್ಟು ನೀರಿಟ್ಟಿದ್ದೇನೆ. ಆ ನೀರು ಸ್ವಲ್ಪ ಕುದಿಲಿ. ಅಂದ್ರೆ ನಾವು ಸೊಪ್ಪಿನ ಪದಾರ್ಥ ಎಲ್ಲ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಅದರಲ್ಲಿ ಕೂಡ ಈ ನೆಲಬಸಳೆ ಸ್ವಲ್ಪ ನೋಳಿ ಬರ್ತದೆ ನೋಡಿ. ಹಾಗಾಗಿ ಕುದಿದ ನೀರಿಗೆ ಹಾಕಿದ್ರೆ ಅದು ಆ ತರ ಬರುದಿಲ್ಲ. ಎಲ್ಲ ಸೊಪ್ಪನ್ನು ಹಾಕುವ. ಬೇಗ ಬೇಯ್ತದೆ ಇದು, ತುಂಬಾ ಟೈಮ್ ಬೇಕಾಗಿಲ್ಲ ಬೇಯಲಿಕ್ಕೆ. ನೋಡಿ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ, ಹಾಗೆ ಒಂದು ಚಿಕ್ಕ 2 ಪೀಸ್ ಆಗುವಷ್ಟು ಬೆಲ್ಲ, ಒಂದು ಅರ್ಧ ಸ್ಪೂನ್ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ದಂಟೆಲ್ಲ ಚೆನ್ನಾಗಿ ಬೇಯ್ತದೆ. ಮೀಡಿಯಂ ಉರಿಯಲ್ಲಿ ಇಟ್ಕೊಳ್ಳುವ. ಸೊಪ್ಪು ಒಳ್ಳೆ ಬೆಂದಿದೆ. ಇನ್ನಿದಕ್ಕೆ ನಾವು ರೆಡಿ ಮಾಡಿದ ಪುಂಡಿಯನ್ನು ಹಾಕುವ. ಇದನ್ನು ಹಾಗೆ ಒಂದು 5 ನಿಮಿಷ ಬೇಯಿಸುವ. ಇನ್ನು ಇದಕ್ಕೆ ಮಸಾಲೆಯನ್ನು ಸೇರಿಸುವ. ನಮ್ಮ ಮೆಣಸು ಅಷ್ಟಾಗಿ ಕಲರ್ ಇರಲಿಲ್ಲ, ಹಾಗಾಗಿ ಕಲರ್ ಸ್ವಲ್ಪ ಕಡಿಮೆ ಉಂಟು, ಆದರೆ ಖಾರ ಉಂಟು. ಒಳ್ಳೆ ಕೊದಿತಾ ಉಂಟು. ಇದನ್ನು ಸ್ವಲ್ಪ ಈ ತರ ಮೇಲೆ ಕೆಳಗೆ ಮಾಡುವ. ತುಂಬಾ ಸ್ಮೂತ್ ಆಗಿ ಮಾಡಬೇಕು. ನೋಡಿ, ಹೀಗೆ ತೆಗಿಬೇಕಾದ್ರೆ ನಿಮ್ಗೆ ಪುಂಡಿ ಉಂಟಲ್ಲ, ಉಂಡೆ ಹಾಗೇನೆ ಕಾಣ್ತಾ ಉಂಟು ನೋಡಿ. ಅಂದ್ರೆ ಇದು ಪುಡಿ ಆಗ್ಲಿಲ್ಲ. ನಾವಿದನ್ನ ಸರಿ ಬೇಯಿಸಿ ಇದನ್ನ ಉಂಡೆ ಮಾಡಿ ಇದ್ರೊಳಗೆ ಹಾಕೋದ್ರಿಂದ ಅದು ಪುಡಿ ಆಗುದಿಲ್ಲ. ಇದು ಸ್ವಲ್ಪ ತಣ್ಣಗೆ ಆದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ. ಇನ್ನು ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಡುವ. ಸಿಂಪಲ್ ಆದ ಒಗ್ಗರಣೆಗೆ ನಾನಿಲ್ಲೊಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಚಿಕ್ಕ 2 ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಬೇಕು. ಸ್ವಲ್ಪ ಬಾಡಿಸುವ. ನಮ್ಮ ಬಸಳೆ ಪುಂಡಿಯ ಒಗ್ಗರಣೆಯಲ್ಲಿ ಇದು ಸ್ವಲ್ಪ ಸ್ಪೆಷಲ್. ಅಂದ್ರೆ ನೀರುಳ್ಳಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ. ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನೋಡಿ, ಇಷ್ಟು ಬಾಡಿಸಿದ್ರೆ ಸಾಕು. ಇನ್ನು ಈ ಒಗ್ಗರಣೆಯನ್ನ ಬಸಳೆ ಪುಂಡಿಯ ಮೇಲ್ಗಡೆ ಹಾಕಿದ್ರೆ ಆಯ್ತು. ನೋಡಿ, ನಮ್ಮ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಆಯ್ತು. ಅಲ್ಲಿಗೆ ನಮ್ಮ ಪುಂಡಿ ರೆಡಿ ಆಯ್ತು. ನೋಡಿ ಹೇಗೆ ಕಾಣ್ತಾ ಉಂಟು ನೋಡಿ. ಮೇಲ್ಗಡೆ ಎಲ್ಲ ಈ ಸೊಪ್ಪು, ಹಾಗೇನೆ ಈ ಒಗ್ಗರಣೆ ಕೊಟ್ಟ ಈರುಳ್ಳಿ, ಹಾಗೆ ಅಲ್ಲಲ್ಲಿ ಪುಂಡಿ. ಒಂಥರ ಡಿಫ್ರೆಂಟ್ ಆದ ರೆಸಿಪಿ, ಆದ್ರೆ ತುಂಬಾ ಟ್ರೆಡಿಷನಲ್ ಓಲ್ಡ್ ರೆಸಿಪಿ ಇದು. ನೀವು ಕೂಡ ಇದನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರ್ತದೆ.